2025ರಲ್ಲಿ ಅಗ್ನಿವೀರ ಆರ್ಮಿ ಕಾಲ್ಫಾರ್ಮ್ಗಾಗಿ ಕಾಯ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ ಭಾವಿ ಅಗ್ನಿವೀರರೇ, ಭಾಳಷ್ಟು ಜನ ಅಭ್ಯರ್ಥಿಗಳು ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಸರ್ ವಯಸ್ಸಿನ ಮಿತಿ ಹೆಚ್ಚಳ ಆಗಿದೆ ಏನಂತ ಹೇಳಿಸಿಂದ ಅಂದಾಗ ನಾವು ಅವ್ರನ್ನ ಕೇಳಿದೆ, ಏನು ಹೆಚ್ಚಳ ಆಗಿದೆ ಅಂತ. ಸರ್ ನಾವು ವೆಬ್ಸೈಟನ್ನು ಓಪನ್ ಮಾಡಿ ನೋಡಿದ್ವಿ, ಅದ್ರಾಗ ವಯಸ್ಸಿನ ಮಿತಿ ಎಷ್ಟೈತೆ ಅಂದ್ರೆ 17 ವರ್ಷ 6 ತಿಂಗಳಿಂದ 40 ವಯಸ್ಸನ ವಯಸ್ಸಿನ ಮಿತಿಯನ್ನು ತೋರಿಸಾಯ್ತು ಸರ್. ಅದಕ್ಕೆ ಇದು ಸರಿನೋ ತಪ್ಪು ಅಂತ ಹೇಳಿಸಿಂದ ಭಾಳಷ್ಟು ಜನ ಅಭ್ಯರ್ಥಿಗಳು ಫೋನ್ ಮುಖಾಂತರ ಕೇಳ್ತಾಯಿದ್ರಿ. ಅಭ್ಯರ್ಥಿಗಳೇ, ನಿಮಗೆ ನಾನು ಕ್ಲಿಯರಾಗಿ ಹೇಳಿಕೊಡ್ತಾ ಇದ್ದೀನಿ, ನಿಮಗೆಲ್ಲರಿಗೂ ಗೊತ್ತಿರಲಿ. ಅದು ಏನಾಗಿದೆ ಅಂದರೆ ವೆಬ್ಸೈಟ್ನಲ್ಲಿ ಏನೋ ಮಿಸ್ಟೇಕಾಗಿ ಅದು 40 ವಯಸ್ಸು ಬಂದದ. ವಯಸ್ಸಿನಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ. ನಿಮ್ಗೆ ಗೊತ್ತಿರಲಿ, ವಯಸ್ಸು ಎಷ್ಟೈತಪ್ಪ ಅಂದರೆ 17 ವರ್ಷ 6 ತಿಂಗಳಿಂದ 21 ವಯಸ್ಸು ಒಳಗಡೆ ಮಾತ್ರ ಐತಿ, ಯಾವುದೇ ರೀತಿ ಬದಲಾವಣೆ ಆಗಿಲ್ಲ. ಹಂಗೆ ನೋಟಿಫಿಕೇಷನ್ ಇನ್ನೂ ಯಾವುದೂ ಬಿಟ್ಟಿಲ್ಲ. ವಯಸ್ಸಿನ ಮಿತಿ ಬದಲಾವಣೆ ಆಗಿದೆ ಅಂತೇಳಿಸಿಂದ ನೋಟಿಫಿಕೇಷನ್ ಬಿಟ್ಟಿಲ್ಲ. ನೀವು ಬೇಕಾದ್ರೆ ಏನು ಮಾಡ್ಬೋದು ಅಂದ್ರೆ ಜಾಯಿನ್ ಇಂಡಿಯನ್ ಆರ್ಮಿ ಅಂತೇಳಿ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನೀವು ಓಪನ್ ಮಾಡಿ ನೋಡಿರಪ್ಪ ಅಂದ್ರೆ ಅಲ್ಲಿ ರೆಗ್ಯುಲರ್ ಆ್ಯಸ್ ಇಟ್ ಈಸ್ ಅಂತ ಬರ್ತದೆ. ಮೊದಲು ಯಾವ ರೀತಿ ಐತಿ ಅದೇ ರೀತಿನ, ಯಾವುದೇ ರೀತಿ ಬದಲಾವಣೆ ನೋಟಿಫಿಕೇಷನ್ ಬಂದಿಲ್ಲ. ಅದೊಂದು ಏನಾಗಿದೆಪ್ಪ ಅಂದ್ರೆ ಮಿಸ್ಟೇಕಾಗಿ 17ರಿಂದ 40 ವಯಸ್ಸು ತೋರಿಸ್ತಾ ಇದ್ದೆ. ಅದಕ್ಕೆ ಯಾರು 40 ವಯಸ್ಸು ತನ ಐತೆ ತಿಳಿಸಿಂದ ತಪ್ಪನ್ನು ತಿಳ್ಕೊಬೇಡ್ರಿ. ಅಭ್ಯರ್ಥಿಗಳು ಪುರುಷ ಅಭ್ಯರ್ಥಿಗಳಿರ್ಬೋದು, ಮಹಿಳಾ ಅಭ್ಯರ್ಥಿಗಳಿರ್ಬೋದು. ಈಗಾಗಲೇ ನಮ್ಮ ಕರ್ನಾಟಕದಿಂದ ಏನಪ್ಪ ಅಂದ್ರೆ 3 ಭಾಗಗಳನ್ನ ಮಾಡ್ಕೊಂಡಾರ. ಒಂದು ಬೆಂಗಳೂರು EROದ, ಮಂಗಳೂರು EROದ, ಆಮೇಲೆ ಬೆಳಗಾವಿ EROದ. 3 EROಗಳಿಗೆ ಸಂಬಂಧಪಟ್ಟ ಹಾಗೆ ಒಮ್ಮೆ ಏಕಕಾಲಕ್ಕೆ ಕಾಲ್ಫಾರ್ಮ್ ಮಾಡ್ತಾರೆ. ನಿಮಗೆಲ್ಲರಿಗೂ ಗೊತ್ತಿರಲಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ 2025 ಕಾಲ್ಫಾರ್ಮ್ ಮಾಡ್ತಾರೆ. ಅದಕ್ಕೆ ನೀವು ರೆಡಿಯಾಗಿರ್ಬೇಕಾಗ್ತೈತೆ ಅಭ್ಯರ್ಥಿಗಳೇ. ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಒಮ್ಮೆ ಏಕಕಾಲಕ್ಕೆ ಕಾಲ್ಫಾರ್ಮ್ ಆಗ್ತದೆ. ಅದಕ್ಕೆ ಫಸ್ಟ್ ಏನಪ್ಪ ಅಂದ್ರೆ ನೀವು 10ನೇ ತರಗತಿ ಪ್ರತಿಯೊಂದು ವಿಷಯಕ್ಕೆ 33 ಮಾರ್ಕ್ಸ್ ಮ್ಯಾಲೆ ತೊಗೊಂಡು ಅಗ್ರಿಗೇಟ್ 45 ಮ್ಯಾಲಾಗಿತ್ತಂದ್ರೆ ನೀವು ಜನರಲ್ ಡ್ಯೂಟಿ ಹುದ್ದೆಗೆ ಅರ್ಜಿಯನ್ನು ಹಾಕ್ಬೋದು. ಅದೇ ರೀತಿಯಾಗಿ 10ನೇ ತರಗತಿ ಪಾಸ್ ಆಗಿದ್ದೀರಪ್ಪ ಅಂದ್ರೆ ಅಂಥ ಅಭ್ಯರ್ಥಿಗಳು ಟ್ರೇಡ್ಮನ್ ಹುದ್ದೆಗಳಿಗೂ ಅರ್ಜಿ ಹಾಕ್ಬೋದು. ಅದೇ ರೀತಿಯಾಗಿ 8th ಪಾಸ್ ಆದಂಥ ಅಭ್ಯರ್ಥಿಗಳು ಸಹಿತ ಇಲ್ಲಿ ನೀವು ಟ್ರೇಡ್ಮನ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಆಮೇಲೆ PUC ಸೈನ್ಸ್ ಆದಂಥ ಅಭ್ಯರ್ಥಿಗಳು ಟೆಕ್ನಿಕಲ್ ಹುದ್ದೆಗಳಿಗೆ ಮತ್ತು ಕ್ಲರ್ಕ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಆಮೇಲೆ PUC ಆದಂಥ ಅಭ್ಯರ್ಥಿಗಳು ಅಂದರೆ ಪರ್ಸೆಂಟೇಜ್ ಮೇಲೆ ಇರ್ತದೆ, ಅಂಥ ಅಭ್ಯರ್ಥಿಗಳು ಕ್ಲರ್ಕ್ ಹುದ್ದೆಗಳಿಗೆ ಸಹಿತ ನೀವು ಆನ್ಲೈನ್ ಅರ್ಜಿಯನ್ನು ಹಾಕ್ಬೋದು. ಆ ನೋಟಿಫಿಕೇಷನ್ ಬಂದ ತಕ್ಷಣ ನಾನು ನಿಮ್ಗೆ ಕ್ಲಿಯರಾಗಿ ಮಾಹಿತಿ ಕೊಡ್ತೀನಿ. ವಯಸ್ಸು ಹೆಚ್ಚಾದ ಬಗ್ಗೆ ಎಲ್ಲೂ ಮಾಹಿತಿ ನೋಟಿಫಿಕೇಷನ್ ಹೊಸದು ಬಂದಿಲ್ಲ. ಅದೇನೋ ಮಿಸ್ಟೇಕಾಗಿ ತೋರಿಸ್ತಾ ಇದೆ. ಭಾಳಷ್ಟು ಜನ ಅಭ್ಯರ್ಥಿಗಳು ಫೋನ್ ಮಾಡಿ ಕೇಳ್ತಾಯಿದ್ರಿ. ದಯವಿಟ್ಟು ಎಲ್ಲ ಅಭ್ಯರ್ಥಿಗಳಿಗೆ ಹೇಳ್ತೀನಿ, ವಯಸ್ಸಿನಲ್ಲಿ ಯಾವುದೇ ರೀತಿ ಬದಲಾವಣೆ ಆದ ಬಗ್ಗೆ ನೋಟಿಫಿಕೇಷನ್ ಬಂದಿಲ್ಲ. ಕ್ಲಿಯರ್ ಆಗಿರಲಿ ಎಲ್ಲರಿಗೂ. ಆಮೇಲೆ ಫಸ್ಟಿಗೆ ನೋಡಪ್ಪ, ಎಲ್ಲ ಆಲ್ ಕರ್ನಾಟಕ ಒಮ್ಮೆ ಏಕಕಾಲಕ್ಕೆ ನಿಮಗೆ ಪರೀಕ್ಷೆಗಳು ಪ್ರಾರಂಭವಾಗ್ತವೆ. ಎಲ್ಲ ಜಿಲ್ಲೆಗಳಲ್ಲಿ ಪರೀಕ್ಷೆಗಳನ್ನ ನೀವು ತೊಗೋಬೇಕಾಗ್ತದೆ. ನೀವು ಪರೀಕ್ಷೆ ಕೇಂದ್ರಗಳನ್ನ ಕೇಳ್ತಾರೆ ಅರ್ಜಿ ಹಾಕುವಾಗ ನೀವು ಎಲ್ಲೆಲ್ಲಿ ಬೇಕೋ ಅಲ್ಲಿ ಕರೆಕ್ಟಾಗಿ ಪರೀಕ್ಷಾ ಕೇಂದ್ರಗಳನ್ನ ತೊಗೊಂಡು ಫಸ್ಟ್ಗೆ ಎಕ್ಸಾಮ್ ಇರ್ತದೆ. ಎಲ್ಲರಿಗೂ ಗೊತ್ತಿರಲಿ ನಿಮ್ಗೆ. ಫಸ್ಟ್ ಎಕ್ಸಾಮ್ ಪಾಸ್ ಆದಮೇಲೆ ನೆಕ್ಸ್ಟ್ ಏನು ಬರ್ತದಪ್ಪ ಅಂದ್ರೆ ಫಿಸಿಕಲ್ ಬರ್ತದೆ. ಫಿಸಿಕಲ್ ಪಾಸ್ ಆದಮೇಲೆ ನೆಕ್ಸ್ಟ್ ಮೆಡಿಕಲ್ ಬರ್ತದೆ. ಮೆಡಿಕಲ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಫೈನಲ್ ಅಂತಿಮ ರಿಸಲ್ಟನ್ನು ಮಾಡ್ತಾರೆ. ಈ ಹಿಂದೆ ಹೆಂಗೆ 2023-24 ಯಾವ ರೀತಿ ರ್ಯಾಲಿ ನಡೆದದ ಅದೇ ರೀತಿಯೇ 2025 ರ್ಯಾಲಿನೂ ಸಹಿತ ನಡೀತಾವೆ ಅಭ್ಯರ್ಥಿಗಳೇ. ಆದ್ದರಿಂದ ಯಾರೂ ಕನ್ಫ್ಯೂಸ್ ಆಗಬೇಡ್ರಿ, ಯಾರು ವಯಸ್ಸು ಹೆಚ್ಚಾಗಿದೆ ಅಂತೇಳಿ ಅನ್ಕೋಬೇಡ್ರಿ. ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಮುಂದೆ ಏನಪ್ಪ ಅಂದರೆ ಇನ್ನು ಕೆಲವೇ ದಿನದಾಗ ಏನು ಮಾಡ್ತಾರೆ ಅಂದರೆ ನೋಟಿಫಿಕೇಷನ್ ಬಿಡ್ತಾರೆ. ಅಗ್ನಿವೀರ ಆರ್ಮಿ ಕಾಲ್ಫಾರ್ಮ 2025 ಇನ್ನು ಕೆಲವೇ ದಿನದಲ್ಲಿ ನೋಟಿಫಿಕೇಷನ್ ಬರ್ತದೆ. ಅದರ ಸಂಪೂರ್ಣ ಮಾಹಿತಿ ನೋಟಿಫಿಕೇಷನ್ದಲ್ಲಿ ಬರ್ತದೆ. ಬಂದಮೇಲೆ ಮತ್ತೆ ನಾನು ನಿಮಗೆ ಮಾಹಿತಿಯನ್ನು ನೀಡ್ತೀನಿ. ಅಭ್ಯರ್ಥಿಗಳೇ, ಈಗ ನಮ್ಮ ಸಂಸ್ಥೆಯಲ್ಲಿ ಅಗ್ನಿವೀರ ಆರ್ಮಿ ಮತ್ತು RPF ಮತ್ತು ರೈಲ್ವೆ ಗ್ರೂಪ್ D ಹುದ್ದೆಗಳಿಗೆ ನಾವು ಪೂರ್ವಭಾವಿಯಾಗಿ ಲಿಖಿತ ಪರೀಕ್ಷೆ ಮತ್ತು ದೈಹಿಕ ಪರೀಕ್ಷೆಯ ತರಬೇತಿಯನ್ನು ನೀಡ್ತಾ ಇದ್ವಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಬರ್ಬೋದು ಅಭ್ಯರ್ಥಿಗಳೇ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಅಗ್ನಿವೀರ ಆರ್ಮಿ ಸೇರ್ತಕ್ಕಂಥ ಅಭ್ಯರ್ಥಿಗಳು ಸಹಿತ ಈ ವಿಡಿಯೋವನ್ನು ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋವನ್ನು ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾ ಇದ್ದೀವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ವಾಪಸ್ ನೀಡುತ್ತೇವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಂದು ಪೀರಿಯಡ್ಗೆ ಕಂಪಲ್ಸರಿಯಾಗಿ ಪೀರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ
ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.